ಮೊದಲಿಗೆ ನಾನು ಇಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ CTET ಅಂದರೆ CTET ಅಂತೇಳಿ ಸರ್ಚ್ ಮಾಡ್ತಾ ಹೋಗಿ. ಸರ್ಚ್ ಮಾಡಿದ ನಂತರ ಇಲ್ಲಿ CTET 2024 ಅಂತೇಳಿ ಬರುತ್ತೆ. ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ CTET ಅಂತೇಳಿ ಇಂಡಿಯನ್ ಫ್ಲಾಗ್ ಎಲ್ಲ ಸಮೇತ ತೋರಿಸುತ್ತೆ. ಇಲ್ಲಿ ಕೆಳಗಡೆ ಅಪ್ಲೈ ಫಾರ್ CTET ಡಿಸೆಂಬರ್ 2024 ಅಂತ ತೋರಿಸುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಒಂದು CTET ಹೋಮ್ ಪೇಜ್ ಓಪನ್ ಆಗುತ್ತೆ. ಓಪನ್ ಆದರೆ ಕೆಳಗಡೆ ಇಲ್ಲಿ ಒಂದು ಲಿಂಕ್ ಕೇಳುತ್ತೆ ರೆಡ್ ಕಲರಲ್ಲಿ, ಅಪ್ಲೈ ಫಾರ್ CTET ಡಿಸೆಂಬರ್ 2024 ಅಂತೇಳಿ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಒಂದು ಇಲ್ಲಿ ಅಕೌಂಟ್ ಕ್ರಿಯೇಟ್ ಓಪನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಅಪ್ಲೈ ಫಾರ್ ಆನ್ಲೈನ್ ರಿಜಿಸ್ಟ್ರೇಷನ್ ಮತ್ತು ಫಿಲ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್, ಪೇ ಎಕ್ಸಾಮಿನೇಷನ್ ಫೀಸ್ ಅಂತ ಓಪನ್ ಆಗುತ್ತೆ. 3 ಸ್ಟೆಪ್ ತೋರಿಸುತ್ತೆ. ಆ 3 ಸ್ಟೆಪ್ನ ಯಾವ ಥರ ನಾನು ಅಪ್ಲೈ ಮಾಡಂತೇಳಿ ಸಂಪೂರ್ಣವಾಗಿ ಈ ವಿಡಿಯೋಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೆಳಗಡೆ ಕಾಣಿಸ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತದಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಒಂದು ಇಲ್ಲಿ ಡೌನ್ಲೋಡ್ ಅಪ್ಲಿಕೇಶನ್ ಫಾರ್ಮ್ ಅಂತಿದೆ. ಅಂದರೆ ಎಲ್ಲ ಸ್ವಲ್ಪ ಇನ್ಸ್ಟ್ರಕ್ಷನ್ ಎಲ್ಲ ತೋರಿಸ್ತಾ ಹೋಗುತ್ತೆ ಯಾವ ಥರ ಅಂತ ಎಲ್ಲ ಓಪನ್ ಮಾಡಿಕೊಂಡು ಓದ್ಕೊಳ್ತಾ ಹೋಗಿ. ಹಾಗೆ ನಂತರ ಓದ್ಕೊಂಡ ನಂತರ ಇಲ್ಲಿ ಕೆಳಗಡೆ ಕ್ಲಿಕ್ ಮಾಡಿಕೊಂಡು ಕ್ಲಿಕ್ ಕೇರ್ ಟು ಪ್ರೊಸೀಡ್ ಅಂತ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಕ್ಯಾಂಡಿಡೇಟ್ಸ್ ನೇಮ್ ಕೇಳುತ್ತೆ. ಅಂದರೆ SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ಥರ ಇರುತ್ತೋ ನೇಮು ಅದೇ ಥರ ಕ್ಯಾಪಿಟಲ್ ಲೆಟರ್ಸಲ್ಲಿ ನೇಮ್ನ ಎಂಟ್ರಿ ಮಾಡ್ಕೊಳ್ಬೇಕು. ನಂತರ ಫಾದರ್ಸ್ ನೇಮು ಮತ್ತು ಮದರ್ಸ್ ನೇಮ್ ಎಲ್ಲ ಕೇಳ್ತಾ ಹೋಗುತ್ತಲ್ಲ ಅದನ್ನು ಕೂಡ ಕ್ಯಾಪಿಟಲ್ ಲೆಟರ್ಸಲ್ಲಿ SLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ಇರುತ್ತೋ ಅದೇ ಥರ ಎಂಟ್ರಿ ಮಾಡ್ಕೊಳ್ತಾ ಹೋಗಿ. ನಾನು ಇಲ್ಲಿ ಈಗ ಲೈವ್ ಆಗಿ ಎಂಟ್ರಿ ಮಾಡ್ಕೊಳ್ತಾ ಇರೋದು ತೋರಿಸ್ತಾ ಇದ್ದೀನಿ. ನಂತರ ಇಲ್ಲಿ ಫಾದರ್ಸ್ ನೇಮ್ ಆದ ನಂತರ ಮದರ್ಸ್ ನೇಮ್ ಕೂಡ SLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ಇರುತ್ತೋ ಅದೇ ಥರ ಕ್ಯಾಪಿಟಲ್ ಲೆಟರ್ಸಲ್ಲಿ ಎಂಟ್ರಿ ಮಾಡ್ತಾ ಹೋಗಿ. ಆದ ನಂತರ ಡೇಟ್ ಆಫ್ ಬರ್ತ್, ನೀವು ಏನೇ ಮದರ್ಸ್ ನೇಮ್, ಫಾದರ್ಸ್ ನೇಮ್ ಮತ್ತು ನಿಮ್ಮ ನೇಮು, ಡೇಟ್ ಆಫ್ ಬರ್ತ್ ಏನೇ ಇರಲಿ SLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ಇರುತ್ತೋ ಅದೇ ಥರ ಕ್ಲಿಕ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ ಕೂಡ ಸರಿಯಾಗಿ ಎಂಟ್ರಿ ಮಾಡಿದ ನಂತರ ಜೆಂಡರ್ ಕೇಳುತ್ತೆ, ಅಂದರೆ ಲಿಂಗ ಯಾವುದು ಮೇಲ್ ಫೀಮೇಲ್ ಕೇಳುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಒಂದು ಇದು ಕೇಳುತ್ತೆ ಡಾಕ್ಯುಮೆಂಟು, ಅಂದರೆ ನಿಮ್ಮದು ಯಾವ ID ಪ್ರೂಫು ಅಪ್ಲೈ ಮಾಡ್ತಾರೆ ಅಂತ ಕೇಳುತ್ತೆ. ವೋಟರ್ ID ಇದೆ, ಪಾಸ್ಪೋರ್ಟ್ ಇದೆ, ಬ್ಯಾಂಕ್ ಪಾಸ್ಬುಕ್ಕು, ರೇಷನ್ ಕಾರ್ಡ್ ಇದೆ. ಇಲ್ಲಿ ಎನಿ ಅದರ್ ವ್ಯಾಲಿಡ್ ಗೌರ್ಮೆಂಟ್ ಐಡೆಂಟಿಟಿ ವಿತ್ ಫೋಟೋಗ್ರಾಫ್ ಅಂತ ಇದೆ. ಅಂದರೆ ಆಧಾರ್ ಕಾರ್ಡನ್ನು ಕೇಳುತ್ತೆ. ಇಲ್ಲಿ ಅದರ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಆಧಾರ್ ಕಾರ್ಡ್ ನಂಬರ್ನಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. 12 ಅಂಕಿಯ ಆಧಾರ್ ಕಾರ್ಡ್ ನಂಬರ್ನಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ನಾನು ಇನ್ನು ಮುಂದೆ ಅಡ್ರೆಸ್ನ ಯಾವ ಥರ ಎಂಟ್ರಿ ಮಾಡೋಂತ ಹೇಳ್ತಾಯಿದ್ದೀನಿ. ನೀವು ನಿಮ್ಮ ಅಡ್ರೆಸ್ ಗೊತ್ತಿರುತ್ತಲ್ಲ ಯಾವ ಥರ ಅಪ್ಲೈ ಮಾಡೋದು, ಯಾವ ಥರ ಎಂಟ್ರಿ ಮಾಡೋದು ಅಡ್ರೆಸ್ ಅಂತೇಳಿ ಪೂರ್ತಿಯಾಗಿ ನೀವು ಅಡ್ರೆಸ್ನ ಕೂಡ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಲೊಕೇಶನ್ ಅಂತ ಲೊಕ್ಯಾಲಿಟಿ ಅಂತ ಕೇಳುತ್ತೆ, ಅಂದರೆ ನಿಮ್ಮ ಊರು ಅಥವಾ ವಿಲೇಜ್ ಯಾವುದು ಅಂತೇಳಿ ಇಲ್ಲಿ ಟೈಪ್ ಮಾಡ್ಕೊಳ್ರಿ. ಟೈಪ್ ಮಾಡ್ಕೊಳ್ಳೋ ನಂತರ ಕಂಟ್ರಿ ಕೇಳುತ್ತೆ, ಕಂಟ್ರಿ ಇಂಡಿಯಾ, ಸ್ಟೇಟ್ ಕರ್ನಾಟಕ, ಡಿಸ್ಟಿಕ್ಕು ನಿಮ್ಮ ಡಿಸ್ಟಿಕ್ಕು ಎಲ್ಲ ಕೇಳುತ್ತೆ, ಪಿನ್ ಕೋಡ್ ಎಲ್ಲ ಕೇಳುತ್ತೆ. ಆನಂತರ ಇಮೇಲ್ ID, ಕನ್ಫರ್ಮ್ ಇಮೇಲ್ ID, ಮೊಬೈಲ್ ನಂಬರ್ ಎಲ್ಲ ಕೇಳ್ತಾ ಹೋಗುತ್ತೆ. ಎಲ್ಲ ಎಂಟ್ರಿ ಮಾಡ್ಕೊಳ್ಳಿ. ಇಲ್ಲಿ ಒಂದು ರೆಡ್ ಮಾರ್ಕಲ್ಲಿ ತೋರಿಸ್ತಾ ಹೋಗುತ್ತೆ, ಅಂದರೆ ಸಿಂಬಲ್ಸ್ ಯಾವುದೇ ಕಾರಣಕ್ಕೂ ಆಗಿಬಿಡಿ ಅಂತ ಹೇಳ್ತಾ ಹೋಗುತ್ತೆ. ಅಲ್ಲಿ ಹಾಕಿದ್ದೀನಿ ಅದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಕ್ಯಾನ್ಸಲ್ ಮಾಡ್ಕೊಂಡ ನಂತರ ಎಲ್ಲ ಕರೆಕ್ಟ್ ಆದ ನಂತರ ಇಮೇಲ್ ID ಮತ್ತು ಮೊಬೈಲ್ ನಂಬರ್ ಕೂಡ ಕನ್ಫರ್ಮಲ್ಲಿ ಕೇಳ್ತಾ ಹೋಗುತ್ತೆ, ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ಎಲ್ಲ ಎಂಟ್ರಿ ಆದ ನಂತರ ಸ್ವಲ್ಪ ಸ್ಪೀಡ್ ಆಯಿತು, ಆದರೆ ಆಗಲಿ ನೀವು ಸರಿಯಾದ ರೀತಿಯಲ್ಲಿ ಎಂಟ್ರಿ ಮಾಡ್ಕೊಳ್ತಾ ಹೋಗಿ. ಆದ ನಂತರ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಮತ್ತು ಪ್ರೆಸೆಂಟ್ ಅಡ್ರೆಸ್ ಸೇಮ್ ಅಂತ ಕೇಳುತ್ತೆ, ಎಸ್ ಅಂತ ಕೊಡಿ. ಇಲ್ಲಿ ಪ್ರೆಮಿಸಸ್ ನೇಮ್ ಅಥವಾ ನಂಬರ್ ಅಂತ ಕೇಳುತ್ತೆ, ಅಂದರೆ ನೀವು ಅಪಾರ್ಟ್ಮೆಂಟು ನೇಮ್ ಅಥವಾ ನಂಬರ್, ಮನೆ ನಂಬರ್ ಏನಾದ್ರು ಇರುತ್ತಲ್ಲ ಅದನ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಎಂಟ್ರಿ ಮಾಡ್ಕೊಂಡು ನಾನಲ್ಲಿ ಮುಂದೆ ಹೋಗ್ತೀನಿ. ಅಂದರೆ ಇಲ್ಲಿ ಚೂಸ್ ಪಾಸ್ವರ್ಡ್ ಅಂತ ಕೇಳುತ್ತೆ. ನಿಮ್ಮ ಪಾಸ್ವರ್ಡ್ ಯಾವ ಥರ ಇರಬೇಕಂದ್ರೆ ಸ್ಟ್ರಾಂಗ್ ಪಾಸ್ವರ್ಡು. ಅದು ಯಾವ ಥರ ಅಂದರೆ ಒಂದು ಕ್ಯಾಪಿಟಲ್ಲು, ಸ್ಮಾಲು, ನಂಬರು, ಒಂದು ಸಿಂಬಲ್. ನಾನು ಪ್ರತಿ ವಿಡಿಯೋದಲ್ಲಿ ಪಾಸ್ವರ್ಡ್ ಯಾವ ಥರ ಇರಬೇಕಂತ ಹೇಳ್ತಾ ಹೋಗಿದ್ದೀನಿ. ಎಕ್ಸಾಂಪಲ್ ಏನಪ್ಪ ಅಂದರೆ ವೆಲ್ಕಮ್ @123 ಅಂತೇಳಿ. ನಂತರ ಅದಾದ ನಂತರ ಇಲ್ಲಿ ಕೆಳಗಡೆ ಒಂದು ಸೆಕ್ಯೂರಿಟಿ ಕ್ವೆಶ್ಚನ್ ಕೇಳುತ್ತೆ, ನಿಮಗೆ ಯಾವ ಬುಕ್ ಇಷ್ಟೋ ಅಥವಾ ನಿಮ್ಮ ಫ್ರೂಟ್ ಯಾವುದು, ನಿಮಗೆ ಯಾವುದು ಇಂಟ್ರೆಸ್ಟ್ ಇದೆ ಅಂತ ಕೇಳ್ತಾ ಹೋಗುತ್ತೆ. ನಾನಿಲ್ಲಿ ಫೇವ್ರೇಟ್ ಬುಕ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಕನ್ನಡ ಅಂತೇಳಿ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಅದ ನಂತರ ಇಲ್ಲಿ ಸೆಕ್ಯೂರಿಟಿ ಪಿನ್ ಅಂತ ಕೇಳುತ್ತೆ, ಅಂದರೆ ಕೆಳಗಡೆ ಕ್ಯಾಪ್ಚಾ ID ಕೊಟ್ಟಿರ್ತಾರೆ, ಆ ಕ್ಯಾಪ್ಚನ ಯಾವ ಥರ ಇದೆ ಅದು ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದರೆ ಇಲ್ಲಿ ಕೇಳ್ತಾ ಹೋಗುತ್ತೆ. ಅಂದರೆ ನೀವು ಎಂಟ್ರಿ ಮಾಡಿ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆ ಒಂದು ಬಾರಿ ಪ್ರಿವ್ಯೂ ನೋಡ್ಕೊಳ್ಳಿ ಅಂತ, ಓಕೆನಾ. ಆವಾಗ ನೀವು ಎಂಟ್ರಿ ಮಾಡೋದೆಲ್ಲ ಪ್ರತಿಯೊಂದು ಶೋ ಆಗುತ್ತೆ. ನೋಡಿಕೊಂಡು ಏನಾದರೂ ಕರೆಕ್ಷನ್ ಇದ್ದರೆ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ.
ಏನು ಕರೆಕ್ಷನ್ ಏನು ಚೇಂಜ್ ಮಾಡೋದು ಬೇಕಿಲ್ಲ ಅಂದ್ರೆ ನನಗೆ ಇಲ್ಲಿ ಕೆಳಗಡೆ ಬಾಕ್ಸ್ ಕೊಟ್ಟಿದ್ದಾರೆ. ಅಂದರೆ ಯಾವ ನೇಮ್ ಚೇಂಜ್ ಮಾಡಬೇಕು ಅಥವಾ ಯಾವ ಕರೆಕ್ಷನ್ ಮಾಡಬೇಕು, ಯಾವೆಲ್ಲ ಕಟ್ಟಿದ್ದಾವೆ ಅಂತೇಳಿ. ಅವಾಗ ಏನು ಮಾಡ್ತಿದ್ರೆ ಅಂದರೆ ನೀವು ಎಲ್ಲ ಓಟ್ರನ್ನ ಕರೆಕ್ಟಾಗಿದ್ದರೆ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಆ್ಯಂಡ್ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ಒಂದು ನಿಮ್ಮ ಮೊಬೈಲ್ ನಂಬರು ಎಂಟ್ರಿ ಮಾಡ್ತಕ್ಕಂಥ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ ಬಂದಂಥ OTP ನೀವು ಇಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ರಿಜಿಸ್ಟ್ರೇಷನ್ ಫಾರ್ಮಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಮಾಡಿದ ನಂತರ ಒಂದು ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ತೋರಿಸ್ತಾ ಹೋಗುತ್ತೆ. ಅಲ್ಲಿ ಅಪ್ಲಿಕೇಶನ್ ನಂಬರಲ್ಲಿ ತೋರಿಸ್ತಾ ಇದೆ ಮೇಲ್ಗಡೆ, ಮತ್ತು ನೇಮ್ ಎಲ್ಲ ತೋರಿಸ್ತಾ ಇದೆ, ನೋಡ್ಕೊಳ್ರಿ. ಅದೊಂಥರ ಒಂದು ಸ್ಕ್ರೀನ್ಶಾಟ್ ತಗೊಂಡು ಇಟ್ಕೊಳ್ರಿ. ಯಾಕಂದರೆ ಅಪ್ಲಿಕೇಶನ್ ನಂಬರ್ ಎಲ್ಲ ತೋರಿಸ್ತಾ ಇದಲ್ಲ, ಮತ್ತು ಏನಾದ್ರು ಬ್ಯಾಕ್ ಹೋದರೆ ರೀಲಾಗಿನ್ ಮಾಡ್ಬೋದು. ಆಯಿತಾ. ಇಲ್ಲಿ ನಾವು ಅಪ್ಲಿಕೇಶನ್ ಫಾರ್ಮ್ ಅಥವಾ ರಿಜಿಸ್ಟ್ರೇಷನ್ ಫಾರ್ಮ್ ಒಂದು ಕಂಪ್ಲೀಟೆಡ್ ಆಗೈತೆ. ಇಲ್ಲಿ 3 ಸ್ಟೆಪ್ ಇದೆಲ್ಲ, ಒಂದು ಅಪ್ಲಿಕೇಶನ್ ಫಾರ್ಮು, ಇನ್ನೊಂದು ಪೇಮೆಂಟ್ ಅಂತೇಳಿ ಕಾಣಿಸ್ತಾ ಇಲ್ಲ, 3 ಆಪ್ಷನ್. ಅದರಲ್ಲಿ ಒಂದು ಕಂಪ್ಲೀಟ್ ಆಗಿದೆ. ನಂತರ ಇಲ್ಲಿ ಸೆಕೆಂಡ್ ಅಪ್ಲಿಕೇಶನ್ ಫಾರ್ಮ್ ಅದೆಲ್ಲ ಅದನ್ನಿಲ್ಲಿ ಕಂಪ್ಲೀಟ್ ಅಪ್ಲಿಕೇಶನ್ ಫಾರ್ಮ್ ಅಂತ ತೋರಿಸುತ್ತೆ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಕೆಲವೊಂದು 5 ಸ್ಟೆಪ್ ಅಥವಾ ಇದೆ, ಅದರಲ್ಲಿ ಎಲ್ಲ ಸ್ಟೆಪ್ ನಾವು ಪೂರ್ತಿಯಾಗಿ ಕಂಪ್ಲೀಟ್ ಮಾಡಬೇಕಾಗತ್ತೆ. ಇಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಅಂತ ಹೇಳ್ತದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ನೀವು ಆಲ್ರೆಡಿ ಅಪ್ಲೈ ಮಾಡಿದ್ರಲ್ಲ, ಎಂಟ್ರಿ ಮಾಡಿದ್ರಲ್ಲ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ, ಅದನ್ನೇ ಇಲ್ಲಿ ಪುನಃ ತೋರಿಸ್ತಾ ಹೋಗುತ್ತೆ. ತೋರಿಸ್ಬೇಕಾದ್ರೆ ನೀವು ಮತ್ತು ಇನ್ನೇನು ಕೇಳ್ತಂದರೆ ಇಲ್ಲಿ ನ್ಯಾಷನಾಲಿಟಿ ಕೇಳುತ್ತೆ, ಅಂದರೆ ಇಂಡಿಯನ್ ಅಥವಾ ಔಟ್ ಆಫ್ ಸ್ಟೇಟ್ ಅಂತ ನ್ಯಾಷನಲ್ ಅಂತ ಕೇಳುತ್ತೆ. ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕ್ಯಾಟಗರಿ ಕೇಳುತ್ತೆ, OBC ಇದ್ದರೆ OBC, SC ST ಇದ್ದರೆ SC ST, ಮತ್ತು ಇನ್ನೊಂದು ಜನರಲ್ ಇದ್ದರೆ ಜನರಲ್. ಅದೊಂಥರ ಇಲ್ಲಿ ನೀವೇನಾದರೂ ಟೀಚರ್ಸ್ ಆಲ್ರೆಡಿ ಕೆಲಸ ಮಾಡಿದ್ರೆ ಅಥವಾ ಎಂಪ್ಲಾಯ್ ಅಂತ ಕೇಳುತ್ತೆ. ಇಲ್ಲಿ ನಾಟ್ ಎಂಪ್ಲಾಯ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸೆಕ್ಯೂರಿಟಿ ಪಿನ್ ಅಂದರೆ ಕ್ಯಾಪ್ಚಾ ID, ಆ ಕ್ಯಾಪ್ಚಾ ID ಕೆಳಗಡೆ ಯಾವ ಥರದ ಅದನ್ನ ಎಂಟ್ರಿ ಮಾಡಿಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಎಸ್ ಅಂತ ಕೇಳುತ್ತೆ, ಶ್ಯೂರ್ ಅಂತ ಕೇಳುತ್ತೆ. ಓಕೆ, ಎಸ್ ಕೊಡಿ. ಕೊಟ್ಟಾದ ನಂತರ ಸೆಕೆಂಡ್ ಅದಂದರೆ ಅಪ್ಲೈ ಫಾರ್ ಆ್ಯಂಡ್ ಎಕ್ಸಾಮಿನೇಷನ್ ಶೀಟ್ ಆ್ಯಂಡ್ ಡೀಟೇಲ್ಸ್, ಅಂದರೆ ನಿಮ್ಮ ಎಕ್ಸಾಮ್ ಸೆಂಟರ್ ಎಲ್ಲಿ ಬೇಕಂತ ಕೇಳ್ತಾ ಹೋಗುತ್ತೆ, ಮತ್ತು ನೀವು ಯಾವ ಪೇಪರಿಗೆ ಅಪ್ಲೈ ಮಾಡ್ತಾಯಿದ್ದೀರ ಅಂತ ಕೇಳ್ತಾ ಹೋಗುತ್ತೆ. ಇಲ್ಲಿ ಒಂದು ಮೊನ್ನೆ ರೀಸೆಂಟಾಗಿ ಒಂದು ಆರ್ಡ್ರ್ ಆಯಿತು, ಅಂದರೆ ಆದೇಶ ಬಂತು, ಪ್ರೈಮರಿಗೆ B.Ed ಅವಶ್ಯಕತೆ ಇಲ್ಲ, TT ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಅದರಿಂದ ನಾವು ಇಲ್ಲಿ ಸೆಕೆಂಡ್ ಪೇಪರ್ ಮಾತ್ರ ಎಲಿಜಿಬಲ್ಲು. ಅದಕ್ಕೋಸ್ಕರ ನಾನು ಸೆಕೆಂಡ್ ಪೇಪರ್ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೈ ಮಾಡ್ತಾಯಿದ್ದೀನಿ. ನಮ್ಮದು ಫಸ್ಟ್ ಲ್ಯಾಂಗ್ವೇಜ್ ಯಾವುದಾದ್ರೆ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜು ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಪ್ರಿಫರೆನ್ಸ್ ಅಥವಾ ನಂಬರ್ ಕೇಳುತ್ತೆ, ನಮ್ಗೆ ಅದ್ರ ಬಗ್ಗೆ ಗೊತ್ತಿರಲ್ಲಲ್ವಾ, ಅದಕ್ಕೋಸ್ಕರ ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಅಂದರೆ ನೀವು B.Ed ಮಾಡಿದ್ರೆ ನನಗೆ 3 ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಏನಾದರೂ D.Ed ಮೇಲೆ ಬಂದಿದ್ರೆ ನನಗೆ ಸೆಕೆಂಡ್ ನಂಬರ್ ಸೆಲೆಕ್ಟ್ ಮಾಡಬೇಕಾಗತ್ತೆ. ಅಂದರೆ ಏನಾದರೂ ಅಟ್ಲೀಸ್ಟ್ ಗ್ರ್ಯಾಜುಯೇಷನ್ ಏನು ಎಲ್ಲ ತೋರಿಸ್ತಾ ಹೋಗುತ್ತೆ, ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದವರು ಇಲ್ಲ ಡೈರೆಕ್ಟ್ ಗ್ರ್ಯಾಜುಯೇಷನ್ ಮೇಲೆ ಬಂದವರು, ನಾರ್ಮಲ್ ಡಿಗ್ರಿ ಮೇಲೆ ಬಂದವರು ಅಂತ ಕೇಳ್ತಾ ಹೋಗುತ್ತೆ. ನಾವಿಲ್ಲಿ ಗ್ರ್ಯಾಜುಯೇಷನ್ ವಿತ್ ಅಟ್ಲೀಸ್ಟ್ 45% ಮಾರ್ಕ್ಸ್ ಇನ್ ಪಾಸ್ಡ್ ಅಂತ ಇದೆ 3ನೇ ಆಪ್ಷನ್ನು. ಪರ್ಸಿಂಗ್ ಬ್ಯಾಚುಲರ್ ಆಫ್ ಎಜುಕೇಷನ್ B.Ed ಅಂತಂದಿದ್ದಲ್ಲ, ಅದನ್ನೆಲ್ಲ ನೋಡಿಕೊಂಡು ನಾನು 3 ನಂಬರ್ ಮೇಲೆ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಮಾಡಿದ ನಂತರ ನಿಮ್ಮ ಸಬ್ಜೆಕ್ಟ್ ಯಾವುದು ಅಂತ ಕೇಳುತ್ತೆ. ಇಲ್ಲಿ ಸೈನ್ಸ್ ಅವರಿದ್ದರೆ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಅಂತ ಸೆಲೆಕ್ಟ್ ಮಾಡಬೇಕು. ಅದೇ ಏನಾದರೂ ಆರ್ಟ್ಸ್ ಅವರಿದ್ದರೆ ಸೋಷಲ್ ಸೈನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ B.Edನವರ ಇದ್ದರೆ ಡಿಗ್ರಿ ಇನ್ ಎಜುಕೇಷನ್ ಅಂತದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇನ್ನು ಇದು D.Ed ಆದರೆ ಡಿಪ್ಲೊಮಾ ಇನ್ ಎಜುಕೇಷನ್ ಅಂತದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಎಕ್ಸಾಮ್ ಸ್ಟೇಟ್ ಅಥವಾ ಎಕ್ಸಾಮ್ ಸಿಟಿ ಕೇಳುತ್ತೆ, ನಿಮ್ಗೆ ಎಲ್ಲಿ ಬೇಕಂತೇಳಿ. ನಮ್ಮ ಕರ್ನಾಟಕದಲ್ಲಿ ಇರೋದು 2 ಸಿಟಿ, ಒಂದು ಹುಬ್ಬಳ್ಳಿ ಮತ್ತು ಬೆಂಗಳೂರು. ನಿಮಗೆ ಯಾವ್ದು ಹತ್ರ ಆಗುತ್ತೋ ಅದನ್ನ ಮೊದಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ನೆಕ್ಸ್ಟು 2ನೇದು ನಂತರ ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗಿ. ನಾನಿಲ್ಲಿ ಹುಬ್ಬಳ್ಳಿ ಸೆಲೆಕ್ಟ್ ಮಾಡಿದ್ದೀನಿ. ಸೆಕೆಂಡ್ ಚಾಯ್ಸ್ ಯಾವುದಂದರೆ ನಮ್ಮ ಕರ್ನಾಟಕದಲ್ಲಿ ಸೆಕೆಂಡ್ ಚಾಯ್ಸ್ ಬೆಂಗಳೂರು. 2 ಸೆಂಟ್ರಲ್ಲಿ CTET ಎಕ್ಸಾಮ್ ನಡೀತಾ ಹೋಗುತ್ತೆ. ಮತ್ತು ಪಕ್ಕದ ರಾಜ್ಯದಲ್ಲಿ ಕೂಡ ನಾವು ಎಕ್ಸಾಮ್ನ ಅಟೆಂಡ್ ಮಾಡ್ಕೊಳ್ಬೋದು. ಅಲ್ಲಿ ಸ್ವಲ್ಪ ಇರಲಿ ಅಂಥೇಳಿ ನಾನು 3rd ಆಪ್ಷನ್ ಮತ್ತು 4th ಆಪ್ಷನ್ ಕೂಡ ನಾನು ಸೆಲೆಕ್ಟ್ ಮಾಡ್ತಾ ಹೋಗ್ತೀನಿ. ಇಲ್ಲಿ 3rd ಆಪ್ಷನ್ ಅಂದರೆ ತೆಲಂಗಾಣ ಸೆಲೆಕ್ಟ್ ಮಾಡಿಕೊಂಡು, ನಂತರ ಇಲ್ಲಿ ಹೈದ್ರಾಬಾದ್ ಅಂತ ಇದೆ, ಹೈದ್ರಾಬಾದ್ ಸಿಟಿನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನಂತರ 4ನೇದು ಆಂಧ್ರ ಪ್ರದೇಶದಲ್ಲಿ ಗುಂಟೂರು. ನಮಗೆ ಹತ್ತಿರ ಯಾವ ಸಿಟಿ ಆಗುತ್ತೋ ಅದನ್ನು ನೋಡಿಕೊಂಡು ನಾನು ಸೆಲೆಕ್ಟ್ ಮಾಡ್ತಾ ಹೋಗ್ತಾಯಿದ್ದೀನಿ. ನೀವು ಕೂಡ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗಿ. ಇಲ್ಲಿ ಗುಂಟೂರು ಕೂಡ ಅಪ್ಲೈ ಮಾಡಿಕೊಂಡು ಕೆಳಗಡೆ ಸೆಕ್ಯೂರಿಟಿ ಪಿನ್ ಅಂತ ಕಾಣ್ತದಲ್ಲ, ಅದು ಸೆಕ್ಯೂರಿಟಿ ಪಿನ್ ಅಂದರೆ ಕ್ಯಾಪ್ಚಾ ID. ಆ ಕ್ಯಾಪ್ಚಾ ಐಡಿಯನ್ನು ಕೂಡ ನೀವು ಪ್ರತಿ ಸಾರಿ ಸ್ಟೆಪ್ ಚೇಂಜ್ ಆಗ್ತಾ ಹೋಗುತ್ತೆ. ID ನೋಡಿಕೊಂಡು ಸರಿಯಾದ ರೀತಿಯಲ್ಲಿ ಎಂಟ್ರಿ ಮಾಡ್ಕೊಳ್ತಾ ಹೋಗಿ. ಇದೆಲ್ಲ ಆದ ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಕ್ಲಿಕ್ ಮಾಡಿದ ನಂತರ ಇನ್ನೊಂದು ಯು ವಾಂಟ್ ಟು ಸೇವ್ ಅಂತ ಕೇಳುತ್ತೆ, ಅಂದರೆ ಇದನ್ನು ಸೇವ್ ಮಾಡ್ಬೇಕಂತ ಕೇಳುತ್ತೆ. ಎಸ್ ಅಂತ ಕೊಡಿ. ನಂತರ ಏನಂದರೆ ಕ್ವಾಲಿಫಿಕೇಷನ್ ಡೀಟೇಲ್ಸ್, ಅಂದರೆ ನೀವು ಯಾವ ಕ್ವಾಲಿಫಿಕೇಷನ್ ಮೇಲೆ CTET ಅಪ್ಲೈ ಮಾಡ್ತಾಯಿದ್ದೀರ ಅಂತ ಕೇಳುತ್ತೆ. ನೀವು B.Ed ಪಾಸ್ ಆಗಿದ್ದೀರ ಅಂತ ಕೇಳುತ್ತೆ.
ಪಾಸ್ಡ್ ಅಥವಾ ಅಪಿಯರಿಂಗ್. ಅಂದರೆ ಅಪಿಯರಿಂಗ್ ಅಂದರೆ ನೀವೇನಾದ್ರು ಬಿ ಎಡ್ನ ಓದ್ತಾ ಇದ್ದರೆ ಅಪಿಯರಿಂಗ್ ಅಂತ ಹಾಕ್ಕೊಳ್ಳಿ, ಬಿ ಎಡ್ ಪಾಸ್ ಆಗಿದ್ರೆ ಪಾಸ್ಡ್ ಅಂತ ಹಾಕ್ಕೊಳ್ಳಿ. ಇಲ್ಲಿ ಯಾವ ವರ್ಷ ಪಾಸ್ ಆಗ್ತಾ ಇದ್ರು ಅಂತ ಕೇಳುತ್ತೆ. ನಾವು ಇಲ್ಲಿ 2024 ಪಾಸ್ ಆಗ್ತಾಯಿದೆ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಂತರ ನಿಮ್ಮ ಯೂನಿವರ್ಸಿಟಿ ಅಥವಾ ಕಾಲೇಜ್ ಅಂತ ಕೇಳುತ್ತೆ. ನಿಮ್ಮ ಯೂನಿವರ್ಸಿಟಿ ಯಾವುದಿರುತ್ತೋ ಅಥವಾ ಕಾಲೇಜ್ ಯಾವುದಿರುತ್ತೋ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಕಾಲೇಜ್ ಇಲ್ಲಾಂದರೆ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ಕಾಲೇಜ್ ಇತ್ತಂದ್ರೆ ನಿಮ್ಮ ಕಾಲೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ನಿಮ್ಮ ಕಾಲೇಜ್ ಯಾವ ಪಿನ್ ಕೋಡಲ್ಲಿ ಬರುತ್ತೋ ಆ ಪಿನ್ ಕೋಡನ್ನು ಎಂಟ್ರಿ ಮಾಡ್ಕೊಳ್ಳಿ. ಇಲ್ಲಿ ನಮ್ಮದು ಚಿತ್ರದುರ್ಗ ಆದ್ದರಿಂದ 577501 ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನೀವು ಕೂಡ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಮತ್ತೆ ಸೆಕ್ಯೂರಿಟಿ ಪಿನ್ ಕೇಳುತ್ತೆ, ಎಂಟ್ರಿ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಮೇನಾಗಿ ಇನ್ನೊಂದು ಆಪ್ಷನ್ ಕೇಳುತ್ತೆ, ಫೋಟೋ ಆ್ಯಂಡ್ ಸಿಗ್ನೇಚರ್ ಅಪ್ಲೋಡ್ ಅಂತೇಳಿ. ಇಲ್ಲಿ ನಾನು ಮೊದಲನೇದಾಗಿ ನಮ್ಮ ಫೋಟೋವನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಫೋಟೋ ಸೈಜ್ ಬಂದುಬಿಟ್ಟು 200 KB ಒಳಗೆ ಇರಬೇಕಂತೇನೋ ತೋರಿಸ್ತಾ ಇದೆ. ಅವಾಗ ನೀವು ಏನು ಮಾಡ್ಬೇಕಂದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ಚಿಕ್ಕದು ಅಥವಾ ಮೈನಸ್ ಮಾಡಿ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಅಂದರೆ ಡೈರೆಕ್ಟ್ ಒರಿಜಿನಲ್ ಅಪ್ಲೋಡ್ ಮಾಡಿದ್ರೆ ತಗೊಳ್ಳಲ್ಲ. ನಾನು ಇಲ್ಲಿ ಮಾಡಿದಿಲ್ಲ, ಆ ಥರ ಮಾಡಿಕೊಂಡು ಅಪ್ಲೋಡ್ ಮಾಡಿ ಸಕ್ಸಸ್ಫುಲ್ಲಾಗಿ ಅಪ್ಲೋಡ್ ಆಯಿತು. ನಂತರ ಇಲ್ಲಿ ಸಿಗ್ನೇಚರು ಏನಂದರೆ 30 KB ಒಳಗಡೆ ಇರಬೇಕಂತ ಹೇಳ್ತಾ ಇದೆ. ಅಂದರೆ 30 KB ಒಳಗಡೆ ಇರಬೇಕು ನಿಮ್ಮ ಸಿಗ್ನೇಚರು. ಅದನ್ನು ರೀಸೈಜ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸಿಗ್ನೇಚರ್ನು ಕೂಡ. ಇಲ್ಲಿ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಅಪ್ಲೋಡ್ ಒರಿಜಿನಲ್ ಫೈಲ್ ಅಂತ ಕಾಣಿಸ್ತಾ ಇದೆ. ಯಾಕಂದರೆ ನಮ್ಮ ಸೈಜು ರೀಸೈಜ್ ಮಾಡಿದ್ರು ಕೂಡ ಅಲ್ಲಿ ಪೂರ್ತಿಯಾಗಿ ಬರಲಿಲ್ಲ. ಅದ ಕಾರಣ ಇಲ್ಲಿ ಅಪ್ಲೋಡ್ ಒರಿಜಿನಲ್ ಅಂತ ಇದೆಯಲ್ಲ, ಅಲ್ಲಿ ಸ್ಕೈ ಬ್ಲೂ ಕ್ಲಿಕ್ ಮಾಡಿಕೊಂಡು ಅಪ್ಲೋಡ್ ಮಾಡಿದೆ. ಸಕ್ಸಸ್ಫುಲ್ಲಾಗಿ ಅಪ್ಲೋಡ್ ಆಯಿತು. ನಂತರ ಏನಪ್ಪ ಅಂದರೆ ಮತ್ತೆ ಸೆಕ್ಯೂರಿಟಿ ಪಿನ್ ಕೇಳುತ್ತೆ. ಪ್ರತಿ ಹಂತದಲ್ಲೂ ಸೆಕ್ಯೂರಿಟಿ ಪಿನ್ ಅಂದರೆ ಕ್ಯಾಪ್ಚಾ ಐ ಡಿ ಕೇಳ್ತಾ ಹೋಗುತ್ತೆ. ಪ್ರತಿ ಹಂತದಲ್ಲೂ ಕೂಡ ಅದನ್ನ ಎಂಟ್ರಿ ಮಾಡಿಕೊಂಡು ಮುಂದೆ ಹೋಗಬೇಕಾಗುತ್ತೆ. ಆದ ನಂತರ ಇಲ್ಲಿ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಆಯಿತಾ. ನೆಕ್ಸ್ಟ್ ಏನಂತ ಇಲ್ಲಿ ಫೈನಲ್ ಸಬ್ಮಿಟ್ ಅಂತ ಬರುತ್ತೆ. ಅವಾಗ ಏನು ಮಾಡ್ಬೇಕಾದ್ರೆ ನೀವು ಫೈನಲ್ ಸಬ್ಮಿಟ್ಮನ್ನ ಮಾಡ್ತಾ ಹೋಗ್ಬೇಕಾಗತ್ತೆ. ನೋಡ್ಕೊಳ್ರಿ, ನಿಮ್ಮ ಡೀಟೇಲ್ಸ್ ಮತ್ತೆ ತೋರಿಸುತ್ತಾ ಹೋಗುತ್ತೆ, ಏನೇನು ಎಂಟ್ರಿ ಮಾಡಿದಾರೆ ನೋಡ್ಕೊಳ್ರಿ ಅಂತೇಳಿ. ಪೂರ್ತಿ ಎಲ್ಲ ನಾವು ಫೈನಲ್ ಸಬ್ಮಿಟ್ ಮಾಡಬೇಕಾದ್ರೆ ನಮ್ಮ ಏನಾದ್ರು ಮಿಸ್ಟೇಕ್ ಇದ್ದರೆ ಅಂದರೆ ಇನ್ನೊಂದು ಬಾರಿ ಕರೆಕ್ಷನ್ ಮಾಡ್ಕೊಳ್ಬೋದು. ಏನಿಲ್ಲ ಅಂದರೆ ನಾವೇನು ಮಾಡಬೇಕು, ಫೈನಲ್ಲಾಗಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮುಂದೆ ಹೋಗೋಣ. ನೋಡ್ಕೊಳ್ರಿ, ಇಲ್ಲಿ ನಾವು ಅಪ್ಲೋಡ್ ಮಾಡ್ತಂಥ ಫೋಟೋ ಸಿಗ್ನೇಚರ್ ಎಲ್ಲ ಬಂತು. ನಿಮಗೇನಾದ್ರೂ ಇನ್ನೂ ಯಾವ್ದಾದ್ರು ಕರೆಕ್ಷನ್ ಮಾಡಬೇಕಿತ್ತಂದ್ರೆ ಕರೆಕ್ಷನ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಮ್ಮದೆಲ್ಲ ಅಪ್ಲೋಡ್ ಮಾಡೋದು ಕರೆಕ್ಟ್ ಆಗಿತ್ತಂದರೆ ಎಲ್ಲ ಬಾಕ್ಸನ್ನು ಕ್ಲಿಕ್ ಮಾಡಿಕೊಂಡು ಅಲ್ಲೆಲ್ಲ ಬ್ಲೂ ಟಿಕ್ ಬರೋ ಕ್ಲಿಕ್ ಮಾಡಿಕೊಂಡ್ರೆ ಸಂಪೂರ್ಣವಾಗಿ ನಿಮ್ಮದು ಎಲ್ಲ ಕರೆಕ್ಟಾಗಿದೆ ಅಂಥೇಳಿ ಮೆನ್ಷನ್ ಮಾಡಿದಾಗುತ್ತೆ. ಅದರಿಂದ ಎಲ್ಲವಷ್ಟು ನಾನು ಸೆಲೆಕ್ಟ್ ಮಾಡಿಕೊಂಡು ಮುಂದೆ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಅಗ್ರಿ ಮೇಲೆ ಕ್ಲಿಕ್ ಒಂದು ಬ್ಲೂ ಟಿಕ್ ಬರೋ ಹಾಗೆ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದೆ. ಈಗ ಫೈನಲ್ ಸಬ್ಮಿಟ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಮೊಬೈಲ್ ನಂಬರ್ ಆಲ್ರೆಡಿ ವೆರಿಫೈ ಆಗಿದೆ. ಈಗ ಏನು ಕೇಳ್ತಾಯಿದ್ದಾರೆ ಅಂದರೆ ಇಮೇಲ್ ಐ ಡಿ ಕೇಳ್ತಾಯಿದ್ದಾರೆ. ಇಲ್ಲಿ ಇಮೇಲ್ ಐ ಡಿ ಕೂಡ ವೆರಿಫೈ ಮಾಡ್ಬೇಕಂತ. ಅದಕ್ಕೆ ಏನು ಮಾಡ್ಬೇಕಂದ್ರೆ ಇಮೇಲ್ ಐ ಡಿಗೆ ಒಂದು OTP ಬರುತ್ತೆ. ಆ ಸೆಕ್ಯೂರಿಟಿ ಪಿನ್ ಹಾಕಿ ನಾನು OTP ಮೇಲೆ ಕ್ಲಿಕ್ ಮಾಡಿದೆ. ಈಗ ನನ್ನ ಮೊಬೈಲಿಗೆ ಅಥವಾ Gmail OTP ಬಂತು. ಆ ಬಂದಂಥ OTP ನಾನು ಇಲ್ಲಿ ಎಂಟರ್ ಒನ್ ಟೈಮ್ ಪಾಸ್ವರ್ಡ್ ಅಂತಿದೆಯಲ್ಲ ಅದರ ಮೇಲೆ ನಾನು ಕ್ಲಿಕ್ ಮಾಡಿಕೊಂಡು ನನ್ನ ಬಂದಂಥ OTPಯನ್ನು ಇಲ್ಲಿ ಎಂಟ್ರಿ ಮಾಡಿ ವೆರಿಫೈ ಕೊಡ್ತಾಯಿದ್ದೀನಿ. ವೆರಿಫೈ ಕೊಟ್ಟ ನಂತರ ನಮ್ಮ OTP ಏನಾಗುತ್ತೆ ಅಂದರೆ ವೆರಿಫೈ ಆಗಿ ನಮ್ಮ ಇಮೇಲ್ ಐ ಡಿ ಕೂಡ ವೆರಿಫೈಡ್ ಆಗುತ್ತೆ. ನಾವು ಇಲ್ಲಿಗೆ ಫೈನಲ್ ಸ್ಟೇಜ್ಗೆ ಬಂದಿದ್ದೀವಿ. ಅಂದರೆ ನಾವು ಸಂಪೂರ್ಣವಾಗಿ ಅಪ್ಲೈ ಮಾಡೋದು ನಂತರ ಇಲ್ಲಿ ಕ್ಲಿಕ್ ಟು ಹೋಮ್ ಪೇಜ್ ಅಂತ ಕೇಳುತ್ತೆ. ಅಂದರೆ ನಾವು ಅಪ್ಲೈ ಮಾಡೋದು ಎಲ್ಲ ಕ್ಲಿಕ್ ಆಯಿತು, ಎಲ್ಲ ಆಯಿತು. ನಂತರ ಪೇ ಎಕ್ಸಾಮ್ ಫೀಸ್ ಅಂತ ಕೇಳುತ್ತೆ. ಅಂದರೆ OBC ಅವರಿಗೆ 1000 ಇದೆ, SC ST ಅವರಿಗೆ 600 ರೂಪಾಯಿ ಎಕ್ಸಾಮ್ ಫೀಸ್ ಇದೆ. ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ನಾನು ಈಗ ಪೇಮೆಂಟನ್ನು ಯಾವ ಥರ ಮಾಡೋ ಅಂತೇಳಿ ಲೈವ್ ಆಗಿ ತೋರಿಸ್ತಾ ಹೋಗ್ತದೆ ನೋಡಿ. ಇಲ್ಲಿ ಒಂದೇ ಆಪ್ಷನ್ ಇದೆ, ಅದು ಆನ್ಲೈನ್ ಪೇಮೆಂಟ್ ಅಂತೇಳಿ ಕ್ಲಿಕ್ ಮಾಡಿಕೊಂಡು ಪ್ರೊಸೀಡ್ ಫಾರ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೀವು ಪೇಮೆಂಟ್ ಮಾಡಲು ಸಿದ್ಧವಾಗಿದ್ದೀರಾ ಅಂತ ಕೇಳುತ್ತೆ, ಎಸ್ ಅಂತ ಕೊಡಿ. ಕೊಟ್ಟ ನಂತರ ಮುಂದೆ ಏನು ಕೇಳ್ತಂದರೆ ಎನಿ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಆರ್ ನೆಟ್ ಬ್ಯಾಂಕಿಂಗ್ ಅಂತ ಕೇಳ್ತಾ ಹೋಗುತ್ತೆ. ಇಲ್ಲಿ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು ಎಲ್ಲ ನಿಮ್ಮ ಅಮೌಂಟ್ ಎಷ್ಟು ಅಂತ ತೋರಿಸ್ತಾ ಹೋಗುತ್ತೆ. ನಂತರ ಇಲ್ಲಿ ಪ್ರೊಸೀಡ್ ಫಾರ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಪೇಮೆಂಟ್ ಆಪ್ಷನ್ನು ಓಪನ್ ಆಯಿತು. ಇಲ್ಲಿ ನಿಮ್ಮ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ನಂಬರು ಇರಲಿ, ನೆಟ್ ಬ್ಯಾಂಕಿಂಗ್ ಇರಲಿ ಅಥವಾ UPI ಇರಲಿ, ಫೋನ್ಪೇ ಏನಾದರೂ ಇರಲಿ ಮತ್ತು QR ಕೋಡ್ ಯಾವುದರಿಂದ ಬೇಕಾದ್ರೂ ನೀವು ಅಮೌಂಟನ್ನ ಪೇ ಮಾಡ್ಬೋದು. ನಾನಿಲ್ಲಿ ಡೆಬಿಟ್ ಕಾರ್ಡಿಂದ ಪೇಮೆಂಟ್ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತಾಯಿದ್ದೀನಿ. ನಿಮ್ಮ 16 ಅಂಕೆ ಡೆಬಿಟ್ ಕಾರ್ಡ್ ಪಿನ್ ನಂಬರ್ನ ಹಾಕಿ ಮತ್ತು ಎಕ್ಸ್ಪೈರ್ ಡೇಟು ನಂಬರ್ ಎಲ್ಲ ಹಾಕಿ ನೀವು ಪೇಮೆಂಟ್ ಮಾಡಬೇಕಾಗತ್ತೆ. ಇಲ್ಲಿ ಮಾಡಬೇಕಾದ್ರೆ ಇಲ್ಲಿ ಒಂದು OTP ಬರುತ್ತೆ ನಿಮ್ಮ ಮೊಬೈಲ್ಗೆ. ಆ ಡೆಬಿಟ್ ಕಾರ್ಡ್ ಯಾರು ಹಾಕೊಂಡಿರುತ್ತೆ ಬಂದಂಥ OTP ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ನಾನಿಲ್ಲಿ ಬಂದಂಥ OTPನ ಎಂಟ್ರಿ ಮಾಡ್ತಾ ತೋರಿಸ್ತಾ ಇದ್ದೀನಿ. ಈ OTP ಬಂತು. ಈ ಬಂದಂಥ OTPನ ಇಲ್ಲಿ ಹಾಕಿ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ನಮ್ಮದು ಪೇಮೆಂಟು ಸಕ್ಸಸ್ಫುಲ್ಲಾಗಿ
ಕಂಪ್ಲೀಟ್ ಆಯಿತು. ನೋಡ್ತಾ ಇದ್ದೀರಲ್ಲ, ನಮ್ಮ ಪೇಮೆಂಟು ಕಂಪ್ಲೀಟ್ ಆಯಿತು. ಇಲ್ಲಿಗೆ ನಮ್ಮ CTET ಅಪ್ಲಿಕೇಶನ್ ಯಾವ ಥರ ಅಪ್ಲೈ ಮಾಡೋದು ಅಂತೇಳಿ ತಿಳಿಸ್ಕೊಟ್ಟಿದ್ದೀನಿ ಸಂಪೂರ್ಣವಾಗಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡ್ತಾ ಹೋಗಿ. ನೋಡಿ, ಇಲ್ಲಿ ನಾನು ಪೇಮೆಂಟ್ ಮಾಡಿದ್ದು ಕಂಪ್ಲೀಟ್ ಆಯ್ತಾ ಬಂತಲ್ವಾ. ಇಲ್ಲಿ ಡೌನ್ಲೋಡ್ ಕನ್ಫರ್ಮೇಷನ್ ಪೇಜ್ ಅಂತ ಬರುತ್ತೆ. ಅಂದರೆ ನಾವು ಅಪ್ಲೈ ಮಾಡಿದ್ದು ಮತ್ತು ಪೇಮೆಂಟ್ ಮಾಡಿದ್ದೆಲ್ಲ ಫೈನಲಾಗಿ ಸಬ್ಮಿಟ್ ಆಯಿತು. ನಂತರ ನಾವು ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಂತ ಕೇಳ್ತಾ ಹೋಗುತ್ತೆ. ನೋಡ್ಕೊಳ್ರಿ, ಇಲ್ಲಿ ನಾನು ಅಪ್ಲೈ ಮಾಡಿದ್ದೆಲ್ಲ ಪೂರ್ತಿಯಾಗಿ ತೋರಿಸ್ತಾ ಹೋಗುತ್ತೆ. ನಾವು ಅಪ್ಲೈ ಮಾಡೋದು ಫಾರ್ಮ್ ಕೂಡ ಏನಂದರೆ ಇದೇ ಥರ ಬರುತ್ತೆ. ಇಲ್ಲಿ ಮೇಲ್ಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ನನಗೆ ಮೇಲ್ಗಡೆ ಒಂದೆರಡು ಆಪ್ಷನ್ ತೋರಿಸ್ತಾ ಹೋಗ್ತೇವೆ. ಅವು ಏನಪ್ಪ ಅಂದ್ರೆ ನನಗೆ ನೋಡಿ, ಇಲ್ಲಿ ಕ್ಲಿಕ್ ಟು ಕನ್ಫರ್ಮೇಷನ್ ಪೇಜ್ ಆನ್ ಯುವರ್ ರಿಜಿಸ್ಟರ್ಡ್ ಇಮೇಲ್ ID ಅಂತ ಕೇಳುತ್ತೆ. ಅಂದರೆ ನಿಮ್ಮ ಇಮೇಲ್ ID ಒಂದು ಕಳಿಸ್ಬೇಕಂತ ಕೇಳುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಡೌನ್ಲೋಡ್ ಮಾಡ್ಬೇಕಂತ ಕೇಳುತ್ತೆ. ಹೋಗಿ ಕ್ಲಿಕ್ ಮಾಡ್ಕೊಳ್ಳಿ. ಅದು ಡೌನ್ಲೋಡ್ ಮಾಡೋ ಕ್ಲಿಕ್ ಮಾಡಿದ ನಂತರ ಇಲ್ಲಿ 100% ಒಂದು ಲೋಡಿಂಗ್ ಆಗುತ್ತಾ ಹೋಗುತ್ತೆ. ಆದ ನಂತರ ಡೌನ್ಲೋಡ್ ಡನ್ ಸಕ್ಸಸ್ಫುಲಿ ಅಂತ ಓಪನ್ ಆದಮೇಲೆ ನಿಮಗೆ ಒಂದು PDF ಫಾರ್ಮ್ಯಾಟಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮು ಡೌನ್ಲೋಡ್ ಆಗುತ್ತೆ. ಅದನ್ನು ಓಪನ್ ಮಾಡಿಕೊಂಡು ನಿಮ್ಮ ಡೀಟೇಲ್ಸ್, ಅಪ್ಲೈ ಮಾಡೋ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆ ಅಂತೇಳಿ ಒಂದು ಬಾರಿ ಪುನಃ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಡಿಸೆಂಬರ್ 1 ತಾರೀಕಿಗೆ ನಿಮ್ಮ CTET ಎಕ್ಸಾಮ್ ಇರುತ್ತೆ. ಯಾರು ಅಪ್ಲೈ ಮಾಡ್ತಾಯಿದ್ರು ಅವರೆಲ್ಲರೂ ಚೆನ್ನಾಗಿ ಓದ್ಕೊಂಡು CTET ಕೂಡ ಪಾಸ್ ಮಾಡಲಿ ಅಂತೇಳಿ ಹಾರೈಸ್ತೇನೆ. ಮತ್ತು ಈ CTET ಅಪ್ಲೈ ಮಾಡಿದವರು ಯಾರು ಅಪ್ಲೈ ಮಾಡಿರ್ತಾರೋ ಅವ್ರ ಎಕ್ಸಾಮಿಗೆ ಅಟೆಂಡ್ ಆಗ್ತಿರಲ್ಲ ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟನ್ನು ಸಲ್ಲಿಸ್ತಾ ಹೋಗ್ತೀನಿ. ಎಲ್ಲರೂ ಚೆನ್ನಾಗಿ ಸ್ಕೋರ್ ಮಾಡಿ CTET ಮತ್ತು ನಮ್ಮ ಕರ್ನಾಟಕದಲ್ಲಿ ನಡೆಸ್ತಕ್ಕಂಥ TET ಕೂಡ ಎಲ್ಲರೂ ಅತ್ಯುತ್ತಮವಾಗಿ ಅಂಕಗಳನ್ನು ಗಳಿಸಿ ಅವರು ಕ್ವಾಲಿಫೈ ಅಥವಾ TET ಅಪ್ಲಿಕೇಶನನ್ನು ಸಕ್ಸಸ್ಫುಲ್ಲಾಗಿ ಪಾಸ್ ಆಗಲಿ ಅಂತೇಳಿ ನನ್ನ ಒಂದು ಕೋರಿಕೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು.